ನಿಮ್ಮ ಬೆಸ್ಟ್ ವಿಶಸ್ ಫಸ್ಟ್ ಅದಕ್ಕೆ. ಎಲ್ಲರಿಗೂ ನಮಸ್ಕಾರ. ಒಂದು ಹೊಸ ಶುರುವಾತಿನ ವೈಬ್ ಇದೆ ಗೊತ್ತಾ? ಆ ಹೊಸ ಶುರುವಾತಿನ ವೈಬು ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ, ಎಷ್ಟು ಆಳವಾಗಿರುತ್ತೆ, ಎಷ್ಟು ಭದ್ರವಾಗಿರುತ್ತೆ ಅಂತಂದರೆ ಇವತ್ತು ನೀವು ಇಲ್ಲೆಲ್ಲರೂ ಸೇರಿದ್ದೀರಲ್ಲ, ಆ ವಾಮ್ತನ್ನ ನಾನು ಫೀಲ್ ಮಾಡ್ತಾ ಇದ್ದೀನಿ. ಅದು ಖಂಡಿತವಾಗ್ಲೂ ಈ ವಾಮ್ತ್ ಇದೆಯಲ್ಲ, ಈ ಒಂದು ಶಕ್ತಿ ಇದೆಯಲ್ಲ, ಹೊಸ ಶುರುವಾತಿನ ಶಕ್ತಿ, ಖಂಡಿತವಾಗ್ಲೂ ಇದನ್ನ ನಮ್ಮ ಯಶಸ್ಸಿನ ಇನ್ನೊಂದು ಗುಟ್ಟೆ ಇಲ್ಲಿರುವಂಥ ಒಗ್ಗಟ್ಟಿನ ಸಾಕ್ಷಿ. ಅದು ಇಷ್ಟು ಜನಕ್ಕೆ ಇಲ್ಲಿ ಕೆಲಸ ಮಾಡಿರುವಂಥವ್ರು, ಅಷ್ಟೂ ಜನರ ಮುಖದಲ್ಲಿ ಒಂದು ಕುತೂಹಲ ಇದೆ, ಒಂದು ಪಾಸಿಟಿವ್ ಎನರ್ಜಿ ಇದೆ, ಒಂದು ಆತ್ಮೀಯತೆ ಇದೆ, ಪ್ರೀತಿ ಇದೆ, ಭಕ್ತಿ ಇದೆ. ಇಷ್ಟು ಸಾಲಲ್ವಾ ಒಂದು ಯಶಸ್ಸಿಗೆ? ಖಂಡಿತವಾಗ್ಲೂ ಇವತ್ತು ನನ್ನನ್ನು ಸಾಕ್ಷಿಯಾಗಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಂಡಿರೋದಕ್ಕೆ, ಆಹ್ವಾನ ಕೊಟ್ಟಿರೋದಕ್ಕೆ ಅಮ್ಮ ಥ್ಯಾಂಕ್ಸ್ ನಿಮಗೆ. ಇಡೀ ಈ ಕೆಲಸ ಮಾಡಿರುವಂಥ ಅಷ್ಟೂ ಜನಕ್ಕೂ ನಾನು ಧನ್ಯವಾದ ಹೇಳ್ತೀನಿ. ಕೂತ್ಕೊಳ್ಳಿ. ಇದು ಜಾಸ್ತಿ ಮಾತಾಡಲ್ಲ, ಮತ್ತೆ ಮಾತಾಡುವಂಥ ಮತ್ತೊಂದ್ಸಲ ಕರೆಸ್ತೀನಿ. ತುಂಬ ಇದೆ ಮಾತಾಡುವಂಥದ್ದು, ಈ ಸಿನಿಮಾ ಬಗ್ಗೆ, ಈ ತಂಡದ ಬಗ್ಗೆ ಮಾತಾಡುವಂಥದ್ದು. ಇಷ್ಟು ದಿವಸದ, ಇಷ್ಟು ತಿಂಗಳ, ಇಷ್ಟು ವರ್ಷದ ಒಂದು ಕನಸು ಇವತ್ತು ತೆರೆ ಮೇಲೆ ಬರ್ತಾ ಇರುವಂಥದ್ರ ಮುಖಾಂತರ ತಮ್ಮ ಲೋಕಾರ್ಪಣೆ ಮಾಡುವಂಥ ಒಂದು ಕ್ಷಣ ಇದು. ಅದನ್ನು ಇವತ್ತು ನನ್ನ ಕಡೆಯಿಂದ ಮಾಡಿಸ್ತಾ ಇದ್ದಾರೆ ಅಂತ ಅನ್ನುವಂಥದ್ದು ನನ್ನ ಪುಣ್ಯ. ಇವತ್ತು ಈ ಒಂದು ಎಲ್ಲ ಪರಿಶ್ರಮ ಏನಿದೆ ಯಶಸ್ಸು ಸಿಕ್ಕಲಿ, ಬಹಳ ದೊಡ್ಡ ಯಶಸ್ಸು ಸಿಕ್ಕಲಿ, ದೇವರ ಅನುಗ್ರಹ, ಆಶೀರ್ವಾದ ಈ ತಂಡದ ಮೇಲೆ ಆಗಲಿ ಅಂತ ಹೇಳ್ತಾ ಟೀಸರ್ನ ಲಾಂಚ್ ಮಾಡ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್, ಗಾಡ್ ಬ್ಲೆಸ್. ಸರ್, ಏನಾದರೂ ಒಂದು ಲೈನ್ ಹೇಳಿ ಕೊತ್ತಲವಾಡಿ ಟೀಸರ್ಗೆ ಲಾಂಚ್ ಹೇಳಿ ಸರ್, ನೀವು ನಿಮ್ಮ ಸ್ಟೈಲಲ್ಲಿ ಸರ್. ಕಮನ್ ಸರ್, ಶರಣ್ ಸರ್ ಯೋಚನೆ ಮಾಡ್ತಾ ಇದ್ದಾರೆ. ಆ ಗುಂಗುರು ಕೂದಲು ತಲೆ ಒಳಗಡೆ ಸಾವಿರಾರು ಡೈಲಾಗ್ಸ್ ಬಂದಿದೆ. ಎಸ್ ಸರ್, ಮತ್ತೆ ಅಲ್ಲ ಸರ್, ನೀವು 5 ನಿಮಿಷ ಹಿಂಗೆ ನೋಡಿ ನಾನು ಅನ್ಕೊಂಡು ಈಗ ಬರುತ್ತೆ ಏನು ಹೇಳಿ ಅಂತಿದ್ದೀರಾ ಸರ್? ಏನಾದರೂ ನಿಮ್ಮ ಸ್ಟೈಲಲ್ಲಿ ಹೇಳಿ ಸರ್. ಕೊತ್ತಲವಾಡಿಗೆ ಟೀಸರ್ ಅಂದ್ರೆ ಇದೆಲ್ಲ ಸ್ವಲ್ಪ ವೈರಲ್ ಕಂಟೆಂಟ್ ಅಲ್ಲ ಸರ್, ಅದಕ್ಕೆ ನನಗೆ ಇದನ್ನೆಲ್ಲ ಮಾಡಿಸ್ತಾ ಇದ್ದೀನಿ. ಸದ್ಯ ಇದನ್ನು ಮುಗಿಸ್ಬಿಡ್ತೀನಿ. ನೀವು ತುಂಬ ಈ ಥರ ಎಲ್ಲ ನನ್ನನ್ನು ಕರ್ಕೊಂಡ್ಬಂದು ಇಲ್ಲಿ ಈ ಥರ ಟ್ಯಾಲೆಂಟ್ ಟೆಸ್ಟ್ ಎಲ್ಲ ಮಾಡಂಗಿಲ್ಲ. ಟೀಸರ್ಗೆ ಗಾಡ್ ಬ್ಲೆಸ್, ತುಂಬ ದೊಡ್ಡ ಯಶಸ್ವಾಗಲಿ. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. 1, 2, 3 ಟೀಸರ್. ಕ್ಯಾ ಬಾತ್ ಹೇ. ಇನ್ನೊಂದು 5 ಸೆಕೆಂಡ್ಸ್ ಆದ್ಮೇಲೆ ಬರುತ್ತೆ ಸರ್ ಟೀಸರ್. ಇದು ಇಳಿಸ್ಬೇಕಲ್ಲ ಸರ್? ಖಂಡಿತ ಮಾತಾಡ್ತೇನೆ. ನಾನು ಅವ್ರಿಗೆ ರೂಢಿಯಾಗಿದೆ, ಅವ್ರು ಹೇಳ್ತಾನೆ, ನಾನು ಮಾತಾಡ್ತಾನೆ ಇರ್ತೀನಿ. ಈ ಟೀಸರ್ ಎಷ್ಟರ ಮಟ್ಟಿಗೆ ನನಗೆ ಇಷ್ಟ ಆಯಿತು ಅಂತಂದರೆ, ಈ ಮೈಕನಲ್ಲಿ ಇಟ್ಕೊಂಡಿದ್ದೆ ನನ್ನ ಜೊತೆಯಲ್ಲಿ. ಈ ಟೀಸರ್ ಮುಗೀತಿದ್ದಂಗೆ ನಾನು ಒನ್ ಮೋರ್ ಕೇಳೋಣ ಅಂತಿದ್ದೆ. ಅದಿಂಗೂ ಗೊತ್ತಿಲ್ಲ ರೀ. ಕರೆಕ್ಟಾಗಿ ನೀವು ದಿಸ್ ಟೀಸರ್ ಡಿಸರ್ವ್ಸ್ ಅನದರ್ ಒನ್ಸ್ ಮೋರ್ ಅಂತ ಅನ್ನೋವಂಥದ್ದನ್ನು ನೀವು ಹೇಳಿದ್ರಿ. ಅದು ಫಸ್ಟ್ ಟೈಮು. 2ನೇ ಸಲನೂ ಸಾಕಾಗಲಿಲ್ಲ. ಅವ್ರಿಗೆ ಅರ್ಥ ಆಯಿತು ಅಂತ ಕಾಣಿಸುತ್ತೆ. ಖಂಡಿತವಾಗ್ಲೂ ಸರ್, ಈ ಟೀಸರು ಬರೀ 3 ಸಲ ಅಲ್ಲ, 10 ಸಲ ಹಾಕಿದ್ರು ನಾನು ನೋಡ್ತೀನಿ. ನಾನು ಅಷ್ಟು ಚಂದ ಮಾಡಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಶರಣ್ ಸರ್, ಈ ಟೀಸರ್ ತುಂಬಾ ಯೂನಿಕ್ ಆಗಿದೆ. ಈಗ ನೀವು ಹೇಳಿದ್ರಿ 3 ಅಲ್ಲ 10 ಸಲ ನೋಡಿದ್ರು ನಮ್ಗೆ ಅಷ್ಟು ಖುಷಿಯಾಗಿ ನೋಡ್ತೀವಿ ಅಂತ. ಯು ಆಸ್ ಅನ್ ಆಕ್ಟರ್ ಸರ್, ನೀವು ಎಂತೆಂಥ ಚಾಲೆಂಜಿಂಗ್ ಪಾತ್ರಗಳನ್ನ ಮಾಡಿದಿರ. ಇವ್ರು ಎಲ್ಲರೂ ಕೂಡ ಸರ್, ಇದಕ್ಕೆ ಆಕ್ಚುಲಿ ರಘು ನಿಡುವಳ್ಳಿ ಸರ್ ಅವರು ಡೈಲಾಗ್ಸ್ ಬರ್ತಿದ್ದಾರೆ. ಈ ಟೀಸರ್ ಅಲ್ಲಿ ಅವರ ಅಮೇಸಿಂಗ್ ಡೈಲಾಗ್ಸ್ ನಮಗೆ ಕೇಳಿಸಿಲ್ಲ, ಬಟ್ ಒಬ್ಬ ಕಲಾವಿದನ ಶಕ್ತಿ, ಒಬ್ಬ ಟೆಕ್ನಿಷಿಯನ್ ಶಕ್ತಿ ಏನು ಅನ್ನೋದು ಈ ಟೀಸರ್ ಹೇಳುತ್ತೆ. ಎಲ್ಲೂ ಡೈಲಾಗ್ಸ್ ಅಲ್ಲೇ, ಬರೀ ಅಭಿನಯದಲ್ಲಿ, ಮ್ಯೂಸಿಕ್ ಅಲ್ಲಿ, ಕಣ್ಗಳಲ್ಲೇ ತೋರಿಸಿದಂಥ ಟೀಸರ್. ಈ ಒಂದು ಯುನೀಕ್ನೆಸ್ ನಿಮ್ಗೆ ಎಷ್ಟು ಎಕ್ಸೈಟಿಂಗ್ ಅನಿಸ್ತು? ನನಗೆ ಈ ಥರದ ಪ್ರಯತ್ನಗಳು ಆಗಬೇಕಲ್ಲಪ್ಪ, ನಮ್ಮಲ್ಲಿ ಈ ಥರದ ಪ್ರಯತ್ನಗಳು ಆಗ್ತಾ ಇರಬೇಕಾಗಿತ್ತಲ್ಲ ಅಂತಂದಾಗ ಖಂಡಿತವಾಗ್ಲೂ ಇತ್ತೀಚಿನ ದಿವಸಗಳಲ್ಲಿ ಆ ಬ್ಲ್ಯಾಂಕನ್ನು ಫಿಲಪ್ ಮಾಡುವಂಥ ಒಂದಿಷ್ಟು ತಂಡಗಳು ಬರ್ತಾ ಇರುವಂಥದ್ದು ಖಂಡಿತವಾಗ್ಲೂ ಕನ್ನಡ ಚಿತ್ರರಂಗ ತುಂಬ ಶ್ರೀಮಂತವಾಗ್ತಾ ಇದೆ, ತುಂಬ ಶ್ರೀಮಂತವಾಗಿದೆ ಅಂತ ಅನ್ನೋದಕ್ಕೆ ಈ ಥರದ ಸಿನಿಮಾಗಳೇ ಸಾಕ್ಷಿ. ಅದಕ್ಕೆ ಖಂಡಿತವಾಗ್ಲೂ ಆ ಸಾಲಿನಲ್ಲಿ ನಿಲ್ಲುವಂಥ ಇನ್ನೊಂದು ಈ ಥರದ ಪ್ರಯತ್ನದ ಸಿನಿಮಾ ಇದಾಗಿದೆ ಅಂತ ಅನ್ನೋವಂಥದ್ದು ಇದೆಯಲ್ಲ. ಈ ಒಂದು ಸ್ಟೇಜ್ ಮೇಲೆ ನಾನು ಬರೀ ಗೆಸ್ಟಾಗಿ ಮಾತ್ರ ಅಲ್ಲ, ತುಂಬ ಹೆಮ್ಮೆ ಆಗುತ್ತೆ ಒಬ್ಬ ಕನ್ನಡಿಗನಾಗಿ, ಒಬ್ಬ ಕನ್ನಡ ಚಿತ್ರರಂಗದವನಾಗಿ. ಥ್ಯಾಂಕ್ ಯು. ಕೊತ್ತಲವಾಡಿ ಅಂತ ಅನ್ನೋವಂಥ ಸಿನಿಮಾದ ಟೀಸರ್ ಅಂತ ಅನ್ನೋವಂಥದ್ದನ್ನು ನಾವು ಇವಾಗ ನೋಡ್ತಾ ಇದ್ವಿ. ಇಡೀ ಚಿತ್ರವನ್ನು ಸರ್ ಇಷ್ಟಿದೆ, ಒಂದು ನಿಮಿಷ ಇದೆಯಾ ಸರ್?
1:30 ಈ ಸಿನಿಮಾ ಹೇಗಿರುತ್ತೆ ಅಂತ ಅನ್ನೋದನ್ನ ಎಷ್ಟು ಬ್ರೀಫಾಗಿ ಹೇಳಿದ್ದಾರೆ ಅಂತಂದರೆ ನೋಡಿ. ಆ್ಯಕ್ಚುಲಿ ಟೀಸರ್ ಅಂತ ಅನ್ನೋವಂಥದ್ದು ಒಂದು ಆಮಂತ್ರಣ, ಇನ್ವಿಟೇಷನ್ ಇದ್ದಂಗೆ. ಟೀಸರ್ ಈಗ ಆ್ಯಕ್ಚುಲಿ ಏನು ಗೊತ್ತಾ, ಮೊದಲಾದ್ರೂ ಒಂದಿಷ್ಟು ಥರದ ಬೇರೆ ಬೇರೆ ಥರದಲ್ಲಿ ನಾವು ಜನಗಳನ್ನು ಈ ಸಿನಿಮಾ ನೋಡಲಿಕ್ಕೆ ಬನ್ನಿ ಅಂತ ಅನ್ನೋವಂಥದ್ದು, ಪೋಸ್ಟರ್ ಆಗ್ಬೋದು, ವಿನೈಲ್ಸ್ ಆಗಿರ್ಬೋವಂಥದ್ದು, ಹೋರ್ಡಿಂಗ್ಸ್ ಆಗಿರ್ಬೋದು, ಇವಾಗೆಲ್ಲ ಹೋಗಿ ಇವಾಗ ಟೀಸರ್. ಖಂಡಿತವಾಗ್ಲೂ ಇವತ್ತು ಜನ ನಿಮ್ಮ ಟೀಸರ್ ನೋಡ್ತಿದ್ದಂಗೆ ಈ ಸಿನಿಮಾಗೆ ನಾನು ಹೋಗ್ಬೇಕಾ, ಈ ಸಿನಿಮಾ ನಾನು ನೋಡಬೇಕಾ ಅಂತ ಡಿಸೈಡ್ ಮಾಡುವಂಥದ್ದು ಇವತ್ತು. ಯಾಕಂತಂದರೆ ಅಷ್ಟು ವಾಸ್ಟಾಗಿ ಎಲ್ಲರೂ ಕೂಡ, ಎಲ್ಲ ಆಡಿಯನ್ಸ್ನು ಕೂಡ ಎಕ್ಸ್ಪೋಸ್ ಆಗಿದ್ದೀವಿ ನಾವು. ಯಾವುದ್ಯಾವುದೋ ಭಾಷೆಗೆ, ಎಲ್ಲೋ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಒಂದು ಚೆನ್ನಾಗಿರೋ ಸಿನಿಮಾ ಬಂದರೆ ಯಾರೋ ಒಬ್ಬರು ಫ್ರೆಂಡ್ ಬಂದು ಸಹ ಆ ಸಿನಿಮಾ ನೋಡಿದ್ದೀರಾ ಅಂತ ಹೇಳ್ತಾರೆ. ಇವತ್ತು ಕಾಂಟೆಂಟ್ ಅಂತ ಅನ್ನೋವಂಥದ್ದು, ಸಿನಿಮಾದ ಕಂಟೆಂಟ್ ಅಂತ ಅನ್ನೋವಂಥದ್ದು ಎಷ್ಟು ಮುಖ್ಯ ಅಂತಂತಂದರೆ, ಈ ಸಿನಿಮಾ ನೋಡಬೇಕು ಅಂತ ಅನ್ಸೋದು ಖಂಡಿತವಾಗ್ಲೂ ಅದರ ಟೀಸರಿಂದ. ಆದರೆ ಈ ಟೀಸರಲ್ಲಿ ನನಗನ್ಸಿದ್ದು ನೋಡಬೇಕು ಅಲ್ಲ, ನೋಡಲೇಬೇಕು ಅಂತ ಅನ್ನುವಂಥದ್ದು ಈ ತಂಡ ಮಾಡಿರುವಂಥದ್ದು. ಇದು ಈ ತಂಡಕ್ಕೆ ಸೇರಬೇಕಾಗಿರುವಂಥ ಹಿರಿಮೆ. ನಾನು ನೀವು ಕೇಳ್ತಿದ್ದಂಗೆ ಹೇಳ್ತೀನಿ, ಯಾಕಂದ್ರೆ ನಾನು ಬಿಟ್ಟರೆ ಒಂದು 1 hour ಮಾತಾಡ್ತೀನಿ ನಾನು ಈ ಸಿನಿಮಾ ಬಗ್ಗೆ ಮಾತಾಡ್ತೀನಿ. ಆ ರೀತಿ ಮಾಡೋದೇ ಒಂದು ಚಿತ್ರದ ನಿಜವಾದ ಯಶಸ್ಸು ಸರ್. ಇನ್ನೊಬ್ಬ ಕಲಾವಿದನ ಇನ್ನಷ್ಟು ಮಾತಾಡಿಸ್ಬೇಕು ಅಂತ ಮಾಡಿಸಿದಲ್ಲ, ಅದು ಆ ಚಿತ್ರದ ಒಂದು ಯಶಸ್ಸು. ಆ ಯಶಸ್ಸಿನ ಮೊದಲ ಹಂತವನ್ನ ನಾವು ತಲುಪಿಟ್ಟಿದ್ದೀವಿ. ಈಗ ಇನ್ನೊಂದು ವಿಷಯ ಬಹಳ ಇಂಪಾರ್ಟೆಂಟ್ ಆಗಿ ಮಾತಾಡಬೇಕಾಗಿರೋದು PA ಪ್ರೊಡಕ್ಷನ್ಸ್ ಬಗ್ಗೆ. ಪುಷ್ಪಾ ಮೇಡಮ್ ಆಗ ಅರುಣ್ ಸರ್ ಅವರು ಇವತ್ತು ನಮ್ಮ ಕನ್ನಡ ಚಿತ್ರರಂಗಕ್ಕಾಗಿರ್ಬೋದು ಅಥವಾ ಇಡೀ ವಿಶ್ವವೇ ಹೆಮ್ಮೆ ಪಡ್ತಾ ಇರುವಂತ ಯಶ್ ಸರ್ನ ನಮಗಾಗಿ ಕೊಟ್ಟಂತ ಜನ್ಮದಾತರು ಅವರು. ನಾನು ಆಗಲೇ ಹೇಳ್ದಂಗೆ, ಇಲ್ಲ ನನ್ನ ಮಗ ಮಾತ್ರ ಬೆಳೆದ್ರೆ ಸಾಕಪ್ಪ ಅಂತ ಅನ್ಕೊಳ್ಳೋ ಯುಗದಲ್ಲಿ ಇಲ್ಲ, ಇನ್ನಷ್ಟು ಜನ ಬೆಳೆಯೋಣಲ್ಲ, ನಮಗ್ ಸಿಕ್ಕಿರೋಂಥ ಯಶಸ್ಸು, ನಮಗ್ ಸಿಕ್ಕಿರೋಂಥ ಒಂದು ಅವಕಾಶವನ್ನ ಬಳಸ್ಕೊಂಡು ಇನ್ನೊಂದಷ್ಟು ಒಳ್ಳೆ ಚಿತ್ರಗಳಿಗೆ, ಒಳ್ಳೆ ಕಲಾವಿದರಿಗೆ, ಒಳ್ಳೆ ಟೆಕ್ನಿಷಿಯನ್ಸ್ಗೆ ಒಂದು ಅವಕಾಶ ಮಾಡ್ಕೊಳ್ಳೋಣ ಅಂತ ಮುಂದೆ ಬಂದಿದ್ದಾರೆ. ಆ ಒಂದು ಒಳ್ಳೆತನಕ್ಕೆ, ಆ ವ್ಯಕ್ತಿತ್ವಕ್ಕೆ ಅವರಿಬ್ಬರಿಗೆ ನಿಮ್ಮ ಅಭಿನಂದನೆಗಳು. ಅಮ್ಮ ಎಲ್ಲಿಂದ ಶುರು ಮಾಡಲಿ? ನನಗೆ ಅಮ್ಮ ಎಷ್ಟರ ಮಟ್ಟಿಗೆ ಇದು ಅಂತಂತಂದರೆ, ನನ್ನ ಫ್ಯಾಮಿಲಿ ಮೆಂಬರ್ ಅವರು. ಭಾಳಷ್ಟು ಜನಕ್ಕೆ ಗೊತ್ತಿರಲ್ಲ. ಒಂದು ಹೇಳಿದ್ರೆ ನಿಜವಾಗ್ಲೂ ಅದು ಸರಿನೋ ತಪ್ಪೋ ಅದು ಗೊತ್ತಿಲ್ಲ, ಆದರೂ ಹೇಳ್ತೀನಿ. ಅಮ್ಮ ಹೇಳು ಅಮ್ಮ ಮೋಸ್ಟ್ಲಿ ಎಷ್ಟು ಸಲ ಫೋನಲ್ಲಿ ಮಾತಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಅದಕ್ಕಿಂತ ಹೆಚ್ಚು ನಮ್ಮ ಅಮ್ಮನ ಜೊತೆ ಮಾತಾಡ್ತಾರೋ ಕೇಳಿಬೇಕಾರೆ. ಸತ್ಯನಮ್ಮ? ಬೆಸ್ಟ್ ಆಫ್ ಫ್ರೆಂಡ್ಸ್, ಫೋನ್ ಆಫ್ ಫ್ರೆಂಡ್ಸ್. ದಿವಸಕ್ಕೆ ಒಂದು 2-3 ಸಲ ಅಂತೂ ಫೋನ್ ಇರುತ್ತೆ. ಆಮೇಲೆ ನನಗೆ ಯೂಶಲಿ ನನ್ನ ಅಮ್ಮಂಗೆ ಸಖತ್ ಜನ ಫ್ರೆಂಡ್ಸು. ಎಂಗೇಜ್ ಬರ್ತಾ ಇದೆ ಅಂದರೆ ಮೋಸ್ಟ್ಲಿ ಇವ್ರು ಮಾತಾಡ್ತಿರ್ತಾರೆ ಅಂತ. ನಮ್ಮ ಅಮ್ಮಂದು ಎಂಗೇಜ್ ಬರ್ತಾ ಇದೆ ಅಂದರೆ ಅದು ಹಿಂಗೆ ಅರ್ಧ ಗಂಟೆ ಮುಕ್ಕಾಲು ಅವರು ಮಾತಾಡ್ತಾರೆ. ಸರಿನಾ? ಇದು ಒಂದು ಬಾಂಡಿಂಗು ನನ್ನ ಮತ್ತು ಅಮ್ಮನ ಜೊತೆಯಲ್ಲಿರುವಂಥದ್ದು. ನಮ್ಮ ಮನೆಗೆ ಬರ್ತಿದ್ದಂಗೆ, ನಮ್ಮ ಮನೆ ಅಂದರೆ ನಮ್ಮ ತಾಯಿಯವರ ಮನೆ ಓಪನ್ ಮಾಡ್ತಿದ್ದಂಗೆ ಎದುರುಗಡೆ ಯಶ್ ಸರ್ ಅವ್ರದ್ದೇ ಫೋಟೋ ಇರೋದು. ಇದು ಒಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ. ಹೀಗಾಗಿ ಇಲ್ಲಿ ಒಂದು ಸಿನಿಮಾಗೆ ಟೀಸರ್ ಲಾಂಚಿಗೆ ಬಂದಿದ್ದೀನಿ ಅಂತ ಅನ್ನಿಸ್ತಾ ಇಲ್ಲ, ನನ್ನದೇ ಪ್ರೊಡಕ್ಷನ್ನಿನ ಒಂದು ಸಿನಿಮಾದಲ್ಲಿ ಲಾಂಚಿಗೆ ಬಂದಿದ್ದೀನಿ ಅಂತ ಅನ್ನೋ ಅಷ್ಟೇ ಖುಷಿ ಆಗ್ತಾ ಇದೆ ನನಗೆ. ಖಂಡಿತ ಇದು ನನ್ನದೇ ಸಿನಿಮಾ. ನನಗೆ ನಿಜಕ್ಕೂ ಈ ರ್ಯಾಂಬೋ ಸಿನಿಮಾದಲ್ಲಿ ನನಗೊಂದು ಆಯ್ತಲ್ಲ, ಒಂದು ಥರದ ಭಾವನೆ. ಖಂಡಿತವಾಗ್ಲೂ ಈ ಸ್ಟೇಜು ನನಗೆ ಅಷ್ಟೇ ಪ್ರಮುಖವಾಗಿದೆ, ಅಷ್ಟೇ ಅಮೂಲ್ಯವಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನನಗೆ ಗೊತ್ತಿರೋ ಹಾಗೆ ಈ ಸಿನಿಮಾ ಶುರು ಮಾಡಿದ್ರು ಇಲ್ಲೋ ಗೊತ್ತಿಲ್ಲ, ಒಂದು ಸಿನಿಮಾ ಮಾಡಬೇಕು ಅಂತ ನನಗೆ ಗೊತ್ತಿರೋಂಗೆ ಒಂದು 2 ವರ್ಷದ ಹಿಂದೆನೇ ಮಾತಾಡಿದ್ವಿ ನಾವು. ಖಂಡಿತವಾಗ್ಲೂ ಒಂದು 2 ವರ್ಷದ ಹಿಂದೆನೇ ಒಂದು ಸಿನಿಮಾ ಮಾಡ್ಬೇಕು ಕಣೋ ನಾನು ಅಂತಂದರು. ನಾನು, ಅಮ್ಮ ನಿಮ್ಗೆ ಎಷ್ಟೊಂದು ಬ್ಯುಸಿ ಇರ್ತೀರಾ, ಹಿಂಗೆ ಇದು ಸಿನಿಮಾ ಹಿಂಗೆ ಶುರು ಮಾಡ್ತೀರಿ, ಹೆಂಗಾಗುತ್ತೆ ನಿಮಗೆ ಅಂತ. ಇಲ್ಲ ಕಣೋ, ಒಂದಿಷ್ಟು ಥರದ್ದು ಏನೋ ಬೇರೆ ಥರದ್ದು ಮಾಡಬೇಕು, ಚಿಕ್ಕದಾಗೆ ಮಾಡೋಣ ಬಿಡು. ಅದು ಅವ್ರೇನೋ ಬೆಳೆದ್ರು ಅದಾಯಿತು, ನಾವು ಒಂದೇನೋ ಮಾಡಬೇಕಲ್ವಾ ಅಂತಂದರು. ಎಷ್ಟು ಜನಕ್ಕೆ ಬರುತ್ತಿದ್ದು ನೋಡಿ, ಆ ಥರದ್ದೊಂದು ಮನೋಭಾವ ಆ ಥರದವ್ರಿಗೆ ಬಂದಿರೋದ್ರಿಂದನೇ ಈ ಥರದೊಂದು ಸಿನಿಮಾ ಆಗಿರುವಂಥದ್ದು. ಕನ್ನಡಕ್ಕೆ ಈ ಥರದ ಒಂದು ಪ್ರಯತ್ನಗಳು, ಪ್ರಯೋಗಗಳು ಅನಿವಾರ್ಯ ಅಂತ ಅನ್ನೋವಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ನಾನು ನಿಜಕ್ಕೆ ಹೇಳ್ತೀನಿ, ಅವ್ರು ಮನಸ್ಸು ಮಾಡಿದರೆ ಯಶ್ ಸರ್ ಅವರೇ ಡೇಟ್ ಕೊಟ್ಟಿರೋರು, ಯಶ್ ಅವ್ರನ್ನೇ ಹಾಕೊಂಡು ಅವ್ರು ಸಿನಿಮಾ ಮಾಡಬಹುದಾಗಿತ್ತು. ಅದು ಅಲ್ಲ. ನೋಡಿ, ನಾನು ಅವಾಗಲೇ ಕರೆದು ಈ ಸಿನಿಮಾದಲ್ಲಿ ಯಾರ್ಯಾರಿದ್ದಾರೆ, ಎಷ್ಟು ಜನ ಡೆಬ್ಯೂಟೆಂಟ್ಸು ಅಂತ ಅನ್ನೋದನ್ನು ಸುಮ್ಮನೆ ಡೈರೆಕ್ಟರ್ನ ಕರೆದು ಹೇಳ್ತಿದ್ದೆ.
ಡೈರೆಕ್ಟರ್ ಇಂದ ಹಿಡ್ಕೊಂಡು ಶಿವರಾಜ್ ಅವರಿಂದ ಹಿಡ್ಕೊಂಡು ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳಿದ್ರೆ ಅವರು ಫಸ್ಟ್ ಟೈಮ್, ಮತ್ತೆ ಇದರ RR ಮಾಡಿದಂಥವ್ರು ಅವರು ಕೂಡ ಫಸ್ಟ್ ಟೈಮ್, ಸ್ಟಂಟ್ ಮಾಡಿದವರು ಕೂಡ ಮೊದಲಿಗರು. ಇಷ್ಟು ಮೊದಲಿಗರನ್ನ ಇಟ್ಕೊಂಡು ಮಾಡಿರುವಂಥ ಒಂದು ಸಿನಿಮಾ ಅಂತಂದಾಗ ಖಂಡಿತವಾಗ್ಲೂ ಇದರ ಹಿಂದೆ ಇರುವಂಥ ಉದ್ದೇಶ ಇದೆ ಗೊತ್ತಾ. ಇದರ ಹಿಂದೆ ಇರುವಂಥ ಗಟ್ಟಿಯಾದ ಉದ್ದೇಶನೇ ಖಂಡಿತವಾಗ್ಲೂ ಈ ಥರದ ಒಂದು ಸಿನಿಮಾ ಆಗಲಿಕ್ಕೆ ಕಾರಣವಾಗಿದೆ. ಇಂಥ ಒಂದು ಪ್ಲಾಟ್ಫಾರ್ಮಿಂದ ಮಾತ್ರ ಈ ಥರದ ಸಿನಿಮಾಗಳಾಗಕ್ಕೆ ಸಾಧ್ಯ. ಹಿಂಗಾದಾಗ ಮಾತ್ರ ಬೇಗ ಜನಕ್ಕೆ ತಲುಪುತ್ತೆ ಅಂತ ಅನ್ನುವಂಥದ್ದು. ಬೇಗ ಜನಕ್ಕೆ ನೋಡಿ, ಈ ಥರದ ತಂಡದವರಿಗೆ ಈ ಥರದ ಒಂದು ಪ್ಲಾಟ್ಫಾರ್ಮ್ ಸಿಗೋದಿದೆ ಗೊತ್ತಾ. ಖಂಡಿತವಾಗ್ಲೂ ಶ್ರೀರಾಜ್ ಅವರೇ ತುಂಬ 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 ಖುಷಿ ಆಗುತ್ತೆ. ಈ ಥರದ ಒಂದು ಬ್ಯಾನರಿನ ಒಟ್ಟಿಗೆ ನಿಮ್ಮ ಒಂದು ಲಾಂಚ್ ಆಗ್ತಾ ಇದೆ ಗೊತ್ತಾ. ತುಂಬ ರಾಯಲ್ ಎಂಟ್ರಿ ನಿಮ್ಮದು, ತುಂಬ ರಾಯಲ್ ಎಂಟ್ರಿ. ಭಗವಂತ ಇದೇ ಥರದ ಯಶಸ್ಸು ನಿಮಗೆ ಪೂರ್ತಿ ನಿಮ್ಮ ಕೆರಿಯರ್ ಪೂರ್ತಿ ಕೊಡಲಿ ಅಂತ ಅನ್ನೋವಂಥದ್ದು ನಾನು ನಿಮಗೆ ಆಶಯಿಸ್ತೀನಿ. ನಾನು ಅದೇ ಹೇಳಿದೆ ಮೇಡಮ್ಗೆ, ನನಗೆ ಆ್ಯಕ್ಚುಲಿ ಈ ಸಿನಿಮಾ ಶುರು ಮಾಡಿರೋಂಥದ್ದು ಗೊತ್ತಿಲ್ಲ ನನಗೆ. ಒಂದು 2 ವರ್ಷ ಆದಮೇಲೆ ಮತ್ತೊಂದು ಫೋನ್ ಬಂತು ನನಗೆ, ಶರಣ ಯಾವಾಗ ಸಿಗ್ತೀಯ ಅಂತಂದು. ನನಗೆ ಅವ್ರೇನು ಹೇಳೋದು ಬೇಕಾಗಿಲ್ಲ ನನಗೆ, ಅವ್ರು ನಮಗೆ ಫೋನ್ ಮಾಡ್ಕೊಂಡು ಯಾವಾಗ ಸಿಗ್ತೀಯ ಅಂತ ಏನು ಕೇಳೋದು ಬೇಕಾಗಿಲ್ಲ, ಬರ್ತಾ ಇರ್ತಾರಮ್ಮ ಅವರು. ಇನ್ನೂ ನಿಜ ಹೇಳ್ತೀನಿ, ಮೆಣಸಿನಕಾಯಿ ಚಟ್ನಿ ಮಾಡ್ತಾರ್ರಿ, ಎಕ್ಸ್ಟ್ರಾ ಆರ್ಡಿನರಿ. ಇದನ್ನ ಕೇಳಿದ್ದೀರಾ ನೀವು? ನಾವು ಚಟ್ನಿ ಮೆಣಸಿನಕಾಯಿ ಹಾಕ್ತೀವಿ, ಆದ್ರೆ ಮೆಣಸಿನಕಾಯಿ ಒಂದು ಚಟ್ನಿ ಆಗೋದು ಇದೇ ಫಸ್ಟ್ ಕೇಳೋದು. ಎಕ್ಸ್ಟ್ರಾ ಆರ್ಡಿನರಿ ಮಾಡ್ತಾರೆ. ಸೊ ಇದು ನಮ್ಮ ಮನೇಲಿ ನನಗಿಂತ ನನ್ನ ವೈಫ್ ಜಾಸ್ತಿ ಪೆಟ್ ಅವ್ರಿಗೆ. ಆ ಥರದ ಫೋನೋ ಫ್ರೆಂಡ್ಸ್ ಅವರೆಲ್ಲರೂ ಸಿನಿಮಾ ಒಂದು ಶೆಡ್ಯೂಲ್ ಆಯ್ತು ಕಣಪ್ಪ ಅಂತಂದ್ರು. ನಾನು 2 ವರ್ಷದ ಹಿಂದೆ ಸುಮ್ಮನೆ ಹೇಳಿದ್ರಲ್ಲಮ್ಮ ಅಂತಂದ್ರೆ, ಇಲ್ಲ ಒಂದು ಒಳ್ಳೆ ಕತೆ ಸಿಕ್ತು, ಒಬ್ಬ ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾನೆ, ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಅವನು, ತುಂಬ ಚೆನ್ನಾಗಿ ಆಗ್ತಾನೆ ಕಣೋ. ಅವನ ಕತೆ ಕೇಳ್ತಿದ್ದಂಗೆ ಇಲ್ಲ ಈ ಹುಡುಗನಿಗೆ ನಿಜವಾಗ್ಲೂ ಒಂದು ಸಿನಿಮಾ ಮಾಡಬೇಕು ಅಂತ ಅನ್ನಿಸ್ತು. ನಾನು ಸ್ಟಾರ್ಟ್ ಮಾಡಿದ್ದೀನಿ, ಫಸ್ಟ್ ಶೆಡ್ಯೂಲ್ ಮುಗಿಸಿದ್ದೀನಿ ಅಂತ ಹೇಳಿದ್ರು. ಅಲ್ಲಿ ಅವರ ಉದ್ದೇಶ ಗೆದ್ದಿರೋ ಅಂಥದ್ದು. ಉದ್ದೇಶಗಳು ಗೆಲ್ಲಬೇಕು ಅಂತ ಅನ್ನೋದಕ್ಕೆ ಅವರಲ್ಲಿರುವಂಥ ಒಂದು ಪರಿಪೂರ್ಣವಾದಂಥ ಒಂದು ಉದ್ದೇಶ ಇದೆಯಲ್ಲ, ಇವತ್ತು ಪ್ರತಿಯೊಂದು ಫ್ರೇಮಿನ ಮೇಲೂ ನನಗೆ ಕಾಣಿಸ್ತಾ ಇರುವಂಥದ್ದು ಅವರಲ್ಲಿರುವಂಥ ಆ ಉದ್ದೇಶನೇ. ಖಂಡಿತವಾಗ್ಲೂ ಆ PA ಪ್ರೊಡಕ್ಷನ್ಸ್ ಅಂತ ಅನ್ನೋವಂಥದ್ದು ನಾವು ಕರ್ನಾಟಕದಲ್ಲಿ ಕನ್ನಡದಲ್ಲಿ ಇತಿಹಾಸಗಳಲ್ಲಿ ನಾವು ಕೇಳಿದ್ದು ತುಂಬ ದೊಡ್ಡ ದೊಡ್ಡ ಬ್ಯಾನರನ್ನು, ಪೂರ್ಣಿಮಾ ಪ್ರೊಡಕ್ಷನ್ಸು, ವಜ್ರೇಶ್ವರಿ ಅಂತ ಅನ್ನುವಂಥದ್ದು, ಈಶ್ವರಿ ಪ್ರೊಡಕ್ಷನ್ಸ್ ಅನ್ನುವಂಥದ್ದು. ಖಂಡಿತವಾಗ್ಲೂ ಆ ಥರದ ದೊಡ್ಡ ದೊಡ್ಡ ಪ್ರೊಡಕ್ಷನಿನ ಸಾಲಿಗೆ PA ಪ್ರೊಡಕ್ಷನ್ ಸೇರಲಿ ಅಂತ ಅನ್ನುವಂಥದ್ದು ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಆಮೇಲೆ ಪೃಥ್ವಿ ಸರ್, ನಿಮ್ಮ ಬಗ್ಗೆ ನನಗೆ ಇಷ್ಟು ಮಾತಾಡುವಂಥದ್ದಿದೆ. ಖಂಡಿತವಾಗ್ಲೂ ನಾನು ಭಾಳಷ್ಟು ಸಲ ಹೇಳ್ತಾ ಇರ್ತೀನಿ. ನನ್ನ ಮಗನ ಹತ್ರ ಬೆಳಿಗ್ಗೆ ಮಾತಾಡಿದೆ ನಾನು, ಪೃಥ್ವಿ ಅವ್ರದ್ದು ಒಂದು ಸಿನಿಮಾ ಲಾಂಚಿಗೆ ಹೋಗ್ತಾ ಇದ್ದೀನಿ ಅಂದ ತಕ್ಷಣ ನನ್ನ ಮಗ ಒಂದಿಷ್ಟು ಸಿನಿಮಾಗಳನ್ನ ನೋಡ್ತಾ ಇರ್ತೀನಿ ಇತ್ತೀಚಿನ ದಿವಸಗಳಲ್ಲಿ. ಯಾವ ಸಿನಿಮಾನು ನೀವು ಬೇಕಾದ್ರೆ ಇವತ್ತು ಈ ಶೋ ಇಲ್ಲದೆ ಇದ್ದಿದ್ರೆ ಇಲ್ಲೆಲ್ಲೋ ಕೂತಿರ್ತಿದ್ದ ಅವನು, ಅಷ್ಟರ ಮಟ್ಟಿಗೆ ಸಿನಿಮಾ ಫ್ಯಾನ್ ಅವನು. ಬರ್ಬೇಕಾದ್ರೆ ಪೃಥ್ವಿ ಅವ್ರದ್ದು ಅಂತಂದಂಗೆ ತಕ್ಷಣ ನಾನು ಮಾತಾಡಿದ್ದೆ ನಿಮ್ಮ ಚಾಯ್ಸಸ್ ಆಫ್ ಫಿಲಮ್ಸು ಮತ್ತು ನಿಮ್ಮ ಡೆಡಿಕೇಶನ್ ಸರ್. ಖಂಡಿತವಾಗ್ಲೂ ನಾನು ಪ್ರತಿಯೊಂದು ಫ್ರೇಮಲ್ಲಿ ಇವ್ರು ಏನು ಹೇಳಿದ್ರಲ್ಲ, ಕಣ್ಣಲ್ಲಿ ಆ್ಯಕ್ಟ್ ಮಾಡುವಂಥದ್ದು, ನಿಮ್ಮ ಡೆಡಿಕೇಶನ್. ಒಂದು ಪಾತ್ರಕ್ಕೆ ನಾನು ಈ ಸಿನಿಮಾದಲ್ಲಿ ಇದೇನೋ ಆಗಿದ್ದೀರಾ ನೀವು, ಈ ಸಿನಿಮಾದಲ್ಲಿ ಇದೇನೋ ಆಗಿದೆ. ನಮ್ಗೆ ಒಂದಿಷ್ಟು ಸಿನಿಮಾಗಳನ್ನ ನೋಡ್ಕೊಂಡು ಬಂದಿದ್ದೀನಿ. ಯಾವ್ಯಾವ ಪಾತ್ರಕ್ಕೆ ಏನೇನು ಆಗಬೇಕೋ ಅದನ್ನು ಒಬ್ಬ ನಟನಾಗಿ ತೀರಾ ನಿಮ್ಮನ್ನು ನೀವು ಸರೆಂಡರ್ ಮಾಡ್ಕೊಳ್ಳೋದಿದೆ ಗೊತ್ತಾ. ಅದು ಬಹಳ ಅಪರೂಪದ ನಟರಿಗೆ ಮಾತ್ರ ಸಾಧ್ಯವಾಗುತ್ತೆ. ಅದು ಆ ಅಪರೂಪದ ನಟರಲ್ಲಿ ನೀವು ಒಬ್ಬರಾಗಿದ್ದೀರಿ ಅಂತ ಅನ್ನೋವಂಥದ್ದು ನನಗೆ ಹೆಮ್ಮೆ. ಆಮೇಲೆ ನಿಮಗೆ ಗೊತ್ತಿಲ್ಲ, ನಮ್ಮದು ಒಂದು ಥರದ ಸ್ಕೂಲು ಸರ್. ಒಂದು 100 ಸಿನಿಮಾ ಒಂದು ಶೈಲಿಯಲ್ಲಿ ಮಾಡಿ 100ನೇ ಸಿನಿಮಾ ಆದ ನಂತರ ಮತ್ತು ಆ ಶೈಲಿನ ಬಿಟ್ಟಿಲ್ಲ. ಅಂದರೆ ಆ ಶೈಲಿ ಕಂಟಿನ್ಯೂ ಮಾಡಬೇಕಾ ಅಥವಾ ಶಿಫ್ಟ್ ಆದರೆ ತಪ್ಪಾ? ಇಲ್ಲ ಸರ್, ನೀವು ಚೆನ್ನಾಗಾದರೆ ಓಕೆ, ಚೆನ್ನಾಗಾಗಿಲ್ಲ ಅಂತಂದ್ರೆ ಇವನು ಬೇಕಾಗಿತ್ತ ಶರಣ್ಗೆ ಅಂತ ಅನ್ನುವಂಥದ್ದು. ಈ ಥರದೊಂದು ಚಾಲೆಂಜು, ಗೊಂದಲ, ಚಾಲೆಂಜು ಪ್ರತಿ ಸಿನಿಮಾನೂ ಒಂದೊಂದು ಇದಾಗೇ ಇರುತ್ತೆ. ನೀವು ಆಯ್ಕೆ ಮಾಡ್ಕೊತಿದ್ದೀರಿ ಗೊತ್ತಾ ಪಾತ್ರಗಳನ್ನು. ಖಂಡಿತವಾಗ್ಲೂ ನನಗೆ ಖುಷಿ ಆಗೋದೇನು ಅಂತಂತಂದರೆ, ನಿಮ್ಮನ್ನು ಫಾಲೋ ಮಾಡ್ತೀನಿ ನಾನು ಎಷ್ಟೋ ವಿಷಯದಲ್ಲಿ. ಖಂಡಿತವಾಗ್ಲೂ ಸರ್, ಇದು ನಾನು ಯಾವುದೋ ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ. ನ್ಯೂ ಏಜ್ ಆ್ಯಕ್ಟರ್ಸ್ ಇದಾರಲ್ಲ, ನ್ಯೂ ಏಜ್ ಆ್ಯಕ್ಟಿಂಗ್ ಅಂತ ಅನ್ನೋವಂಥದ್ದು ಇದೆಯಲ್ಲ ನಮ್ಮಲ್ಲಿ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಒಂದಿಷ್ಟು ಹೊಸ ಪೀಳಿಗೆಗಳು ಬರ್ತಾ ಇರುವಂಥದ್ದು. ಅದರಲ್ಲಿ ಒಂದಿಷ್ಟು ಹೆಸರುಗಳನ್ನ ತೆಗಿಬೇಕು, ನಾನು ಹಿಂಗೆ ಆಯ್ಕೆ ಮಾಡಿ ಇಡಬೇಕು ಅಂತಂತಂದರೆ ಬಹಳ ಬೇಗ ಸಿಗುವಂಥ ಹೆಸರು ಪೃಥ್ವಿ ಅವರು. ಖಂಡಿತವಾಗ್ಲೂ ನನಗೆ ಬಹಳ ಖುಷಿ ಆಗುವಂಥದ್ದು ನಿಮ್ಮ ಡೆಡಿಕೇಶನ್ನು. ಕಾವ್ಯ ಅವರೇ, ನಿಮ್ಮ ಅವಾಗಲೇ ಮಾತಾಡ್ತಾ ಇದ್ದೆ, ಎಷ್ಟು ಚೆಂದ ಆ್ಯಕ್ಟ್ ಮಾಡಿದರೆ, ಎಷ್ಟು ಚೆಂದ ಕಾಣಿದೆ. ಆಮೇಲೆ ನೀವಾಗಿಲ್ಲ, ಬೇರೆ ಈ ಪಾತ್ರ ಏನು ಕೇಳುತ್ತೋ ಅದಾಗಿದ್ದೀರಿ ನೀವು ಅಂತ ಅನ್ನುವಂಥದ್ದು ನಮ್ಮತನ ಅಂತ ಬರುತ್ತೆ. ಈಗ ಯೂಶಲಿ ನೀವು ಹೇಳಿದ್ರಲ್ಲ,
ನೇಟಿವಿಟಿ ನೋಡಿ, ಅಲ್ಲಿ ಅವ್ರ ನೇಟಿವಿಟಿ, ಇಲ್ಲಿ ಇವ್ರ ನೇಟಿವಿಟಿ ಅಂತ ಅನ್ನುವಂಥದ್ದು. ಈ ಸಿನಿಮಾದಲ್ಲಿ ಇರುವಂಥ ವಿಶೇಷತೆ ನಾನು ಹೇಳ್ತೀನಿ, ಎಲ್ಲಿಂದ ಅಂತ ಶುರು ಮಾಡ್ತೀನಿ. ಈ ಸಿನಿಮಾದ ಹೆಸರು ಕೊತ್ತಲವಾಡಿ ಅಂತ ಅನ್ನುವಂಥದ್ದು. ಈ ಕೊತ್ತಲವಾಡಿ ಅಂತಂದ ತಕ್ಷಣ ಒಂದು ಟೀಸರ್ ಏನೋ ಚಿಕ್ಕದೊಂದು ಪೋಸ್ಟರ್ನ ಬಿಟ್ಟಿದ್ರಿ ನೀವು. ಒಂದು ಪೋಸ್ಟರ್ ಬಿಟ್ಟಾಗ ಒಂದಿಷ್ಟು ಕಮೆಂಟ್ಸ್ ನೋಡಿದೆ ನನಗೆ ಕೊತ್ತಲವಾಡಿ ಅನ್ನೋದು ಏನು ಅಂತ ಅನ್ನೋಂಥದ್ದು ಗೊತ್ತಿರಲಿಲ್ಲ. ಅಲ್ಲಿ ನೋಡಿದಾಗ ಒಂದು 4-5 ಜನ ಗುರು ನಮ್ಮೂರು ಪಕ್ಕದ್ದು, ಗುರು ಇದು ನಮ್ಮೂರು ಇದು ಅಂತಂದ್ರು. ನನಗೆ ಅವಾಗ ಓಕೆ, ಇದು ಕೊಳ್ಳೇಗಾಲದ ಪಕ್ಕದಲ್ಲಿ, ಚಾಮರಾಜನಗರದ ಪಕ್ಕದಲ್ಲಿ ಇರುವಂಥ ಒಂದು ಇದು ಅಂತ ಅನ್ನುವಂಥದ್ದು. ನೋಡಿ, ನಮ್ಮಲ್ಲಿ ಒಂದು ಪ್ರಾಂತ್ಯವನ್ನು ಹೇಳಲಿಕ್ಕೆ ಆ ಊರಿನ ಹೆಸರು ಹೇಳ್ತಿದ್ದಂಗೆ ಇದು ಯಾವ ಪ್ರಾಂತ್ಯ ಅಂತ ಅನ್ನೋವಂಥ. ಈಗ ನಾನು ಉತ್ತರ ಕರ್ನಾಟಕ, ನೀವಲ್ಲಿ ಅಣ್ಣಿಗೇರಿ, ಗುಡಿಗೇರಿ ಅಂತ ಅನ್ನೋವಂಥದ್ದು. ನೋಡಿ, ಶಿಕಾಂವ್, ಈಗ ಕೇಳ್ತಿದ್ದಂಗೆ ನಿಮಗೆ ಒಂದು ಪ್ರಾಂತ್ಯ ಗೊತ್ತಾಗತ್ತೆ. ನೀವು ಅದೇ ಥರ ನೀವು ಸುಳ್ಯ ಆ ಕಡೆ ಹೋಗಿ ಗೋಳಿಯಾಡಿ, ಮರ್ಕಂಜ ಅಂತ ಎಷ್ಟು ಚಂದ ಇದೆ ನೋಡಿ. ನೀವು ಆ ಹೆಸರು ಕೇಳ್ತಿದ್ದಂಗೆ ನಿಮಗೆ ಆ ಪ್ರಾಂತ್ಯ ನೆನಪಾಗತ್ತೆ. ನೀವು ಈ ಕಡೆ ಬರ್ತಿದ್ರೆ, ನೀವು ಹಾಸನ, ಈ ಕಡೆ ಬರ್ತಿದ್ರೆ ಪಟ್ನಾ, ಪುರ, ಈ ಥರದ್ದು ಇಲ್ಲಿ ಶುರು ಆಗುತ್ತೆ ನೋಡಿ. ಅದನ್ನ ಈ ಕೊತ್ತಲವಾಡಿ ಅಂತ ಅನ್ನುವಂಥದ್ದು ಕೊಳ್ಳೇಗಾಲ ಅಥವಾ ಈ ಚಾಮರಾಜನಗರದ ಪಕ್ಕದಲ್ಲಿರುವಂಥ ಆ ಪ್ರಾಂತ್ಯವನ್ನು ನೆನೆಸುವಂಥದ್ದು. ಇವತ್ತು ನಾವು ನೇಟಿವಿಟಿ ಅಂತ ಮಾತಾಡ್ತೀವಿ. ಖಂಡಿತವಾಗ್ಲೂ ಈ ಪ್ರೊಡಕ್ಷನ್ ಹೌಸು ತನ್ನ ಹೆಸರಿನಲ್ಲೇನೆ ಎಷ್ಟು ಆಳವಾಗಿ ನಮ್ಮ ನೇಟಿವಿಟಿ ಒಳಗಡೆ ಹೋಗಿದೆ ಅಂತ ಅನ್ನೋದಕ್ಕೆ ಇದು ಹೇಳಿದೆ ನಾನು. ಇದು ಖಂಡಿತವಾಗ್ಲೂ ನಮ್ಮ ನೇಟಿವಿಟಿವಿನ ಸಿನಿಮಾ, ಇದು ನಮ್ಮ ಸಿನಿಮಾ ಅನ್ಸ್ಕೊಳ್ಳೋದಕ್ಕೆ ಇದು ಟೈಟಲ್ಗೆ ನಾನು ಆ್ಯಕ್ಚುಲಿ ಬಿಡೋದೆ ನಾನು. ಖಂಡಿತವಾಗ್ಲೂ ಸಿನಿಮಾ, ಈ ಟೈಟಲ್ ಎಷ್ಟು ನಮ್ಮತನದ ಒಳಗಡೆ ಇದೆ, ಸಿನಿಮಾನೂ ಹಾಗೆ ಇರುತ್ತೆ ಅಂತ ಅನ್ನೋವಂಥದ್ದು ಈ ಟೀಸರಲ್ಲಿ ತೋರಿಸಿದ್ರಿ, ಸಾಂಗಲ್ಲೇ ತೋರಿಸಿದ್ರಿ. ಇದು ನಮ್ಮ ಸಿನಿಮಾ ಅಂತ ಅನ್ನೋದಕ್ಕೆ ಹೆಮ್ಮೆ ಆಗುತ್ತೆ. ಖಂಡಿತವಾಗ್ಲೂ ನಮ್ಮ ಸಿನಿಮಾ, ನಮ್ಮ ತನದ ಸಿನಿಮಾವನ್ನು ಕನ್ನಡ ಪ್ರೇಕ್ಷಕರು ಕೈ ಬಿಟ್ಟ ಇತಿಹಾಸನೇ ಇಲ್ಲ. ಇದು ಇತ್ತೀಚಿನ ದಿವಸಗಳಲ್ಲಿ ಬರ್ತಾ ಇರುವಂತಹ ಒಂದು ಹೊಸ ಥರದ ಸಿನಿಮಾದ ಶೈಲಿ ಇದೆಯಲ್ಲ, ಆ ಶೈಲಿಗೆ ಈ ಸಿನಿಮಾ ಬಹಳ ಆ್ಯಕ್ಟ್ ಆಗಿದೆ. ಖಂಡಿತವಾಗ್ಲೂ ಸಿನಿಮಾ ದೊಡ್ಡ ಹಿಟ್ ಆಗುವಂಥ ಎಲ್ಲ ಲಕ್ಷಣ ಪ್ರತಿ ಫ್ರೇಮಲ್ಲೂ ಕಾಣ್ಬರ್ತಾ ಇದೆ. ತುಂಬಾ ಖುಷಿ ಆಯಿತು. ದೊಡ್ಡ ಹಿಟ್ ಆಗಲಿ ಸಿನಿಮಾ ಅಂತ ಅನ್ನುವಂಥದ್ದು ನನ್ನ ಆಶಯ. ಒಂದು ಟೀಸರ್ ಲಾಂಚ್ ಮಾಡಿ ಆ ಸಿನಿಮಾ ದೊಡ್ಡ ಹಿಟ್ ಆಗಲಿ ಅಂತ ಹೇಳೋಷ್ಟು ಆ ಒಂದು ಟೀಸರ್ ಅವ್ರನ್ನ ಅಟ್ರಾಕ್ಟ್ ಮಾಡಿದ್ರೆ ಅವ್ರ ಮಾತುಗಳಲ್ಲಿ ಗೊತ್ತಾಗ್ತದೆ. ಶರಣ್ ಸರ್, ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ಯುವರ್ ಪ್ರೆಸೆನ್ಸ್. ನೀವು ಹೇಳಿದ್ರೆ ದಿಸ್ ಇಸ್ ಮೈ ಫ್ಯಾಮಿಲಿ ಪ್ರೊಡಕ್ಷನ್, ನನ್ನ ಕುಟುಂಬ ಬಹಳ ಹತ್ತಿರವಾದಂತಹ ಚಿತ್ರ ಅಂತ. ಸೊ ಈ ಚಿತ್ರಕ್ಕೆ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಆಶಿಸ್ತೀವಿ. ಲೆಟ್ಸ್ ಹಿಯರ್ ಇಟ್ ಫಾರ್ ಶರಣ್ ಸರ್ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.